ಕಾಡಿನಲ್ಲಿ ಕಣ್ಣು ಮಿಟುಕಿಸುವಷ್ಟರಲ್ಲಿ ಬೇಟೆಯನ್ನು ಸದ್ದಿಲ್ಲದೆ ಹಿಡಿಯುವ ಅಪ್ರತಿಮ ಬೇಟೆಗಾರ, ತನ್ನ ಗಂಭೀರ ನೋಟ ಮತ್ತು ಶಕ್ತಿಯಿಂದಲೇ ಇಡೀ ಕಾಡನ್ನೇ ಆಳುವ ನಾಯಕ. ಹೌದು, ನಾವು ಮಾತಾಡ್ತಿರೋದು ಕಾಡಿನ ಅಧಿಪತಿ ಹುಲಿಯ ಬಗ್ಗೆ. ಹುಲಿಯ ಘರ್ಜನೆ ಎಷ್ಟು ದೂರದವರೆಗೆ ಕೇಳಿಸುತ್ತೆ? ಅವುಗಳ ಮೈಮೇಲಿನ ಪಟ್ಟೆಗಳ ಹಿಂದಿರೋ ರಹಸ್ಯವೇನು? ಹುಲಿಗಳ ಬಗೆಗಿನ ಇಂತಹ ರೋಚಕ ಸಂಗತಿಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳಲ್ಲಿ ಹುಲಿ ಅತಿ ದೊಡ್ಡದು ಮತ್ತು ಅತ್ಯಂತ ಬಲಿಷ್ಠವಾದದ್ದು. ಒಂದು ವಯಸ್ಕ ಗಂಡು ಹುಲಿ ಸುಮಾರು 250 ರಿಂದ 300 ಕೆಜಿ ತೂಕವಿರಬಲ್ಲದು. ಬೆಕ್ಕುಗಳಿಗೆ ಸಾಮಾನ್ಯವಾಗಿ ನೀರೆಂದರೆ ಇಷ್ಟವಾಗಲ್ಲ, ಆದರೆ ಹುಲಿಗಳಿಗೆ ನೀರೆಂದರೆ ತುಂಬಾ ಪ್ರೀತಿ. ಬೇಸಿಗೆಯಲ್ಲಿ ತಂಪಾಗಿರಲು ಮತ್ತು ಬೇಟೆಯಾಡಲು ಇವು ನದಿ, ಕೆರೆಗಳಲ್ಲಿ ಕಿಲೋಮೀಟರ್ಗಟ್ಟಲೆ ಸುಲಭವಾಗಿ ಈಜಬಲ್ಲವು. ಮನುಷ್ಯರ ಫಿಂಗರ್ ಪ್ರಿಂಟ್ಗಳು ಹೇಗೆ ಪ್ರತ್ಯೇಕವಾಗಿರುತ್ತವೆಯೋ ಹಾಗೆಯೇ ಪ್ರತಿಯೊಂದು ಹುಲಿಯ ಮೈಮೇಲಿರುವ ಕಪ್ಪು ಪಟ್ಟೆಗಳ ವಿನ್ಯಾಸವೂ ವಿಶಿಷ್ಟವಾಗಿರುತ್ತದೆ. ಹುಲಿಯ ಪ್ರಪಂಚದಲ್ಲಿ ಯಾವುದೇ ಎರಡು ಹುಲಿಗಳ ಪ್ರಬಲವಾಗಿರುತ್ತದೆ ಒಂದೇ ರೀತಿ ಇರುವ ಸುಮಾರು 3 ಕಿಲೋಮೀಟರ್ ದೂರದವರೆಗೂ ಅದು ಸ್ಪಷ್ಟವಾಗಿ ಕೇಳಿಸುತ್ತದೆ. ಹುಲಿಗಳು ಒಂಟಿಯಾಗಿ ಬದುಕಲು ಇಷ್ಟಪಡುವ ಪ್ರಾಣಿಗಳು, ಸಾಲಿಟರಿ ಆನಿಮಲ್ಸ್. ಇವು ಗುಂಪಿನಲ್ಲಿ ಬೇಟೆಯಾಡುವುದಿಲ್ಲ. ಹುಲಿಗಳು ಮುಖ್ಯವಾಗಿ ರಾತ್ರಿ ವೇಳೆಯಲ್ಲಿ ಬೇಟೆಯಾಡುತ್ತವೆ. ರಾತ್ರಿಯ ಕತ್ತಲಿನಲ್ಲಿ ನೋಡುವ ಇವುಗಳ ದೃಷ್ಟಿ ಸಾಮರ್ಥ್ಯ ಮನುಷ್ಯರಿಗಿಂತ 6 ಪಟ್ಟು ಹೆಚ್ಚಾಗಿರುತ್ತದೆ. ಇವುಗಳ ಹಿಂಗಾಲುಗಳು ಎಷ್ಟು ಬಲಿಷ್ಠವಾಗಿರುತ್ತವೆ ಎಂದರೆ ಒಂದೇ ಜಿಗಿತಕ್ಕೆ 20 ರಿಂದ 30 ಅಡಿಗಳಷ್ಟು ದೂರ ನೆಗೆಯಬಲ್ಲವು. ಆದರೂ ಹುಲಿಯ ಪ್ರತಿ 10 ಬೇಟೆಯ ಪ್ರಯತ್ನಗಳಲ್ಲಿ 1 ಅಥವಾ 2 ಮಾತ್ರ ಯಶಸ್ವಿಯಾಗುತ್ತವೆ. ಜಗತ್ತಿನ ಒಟ್ಟು ಕಾಡು ಹುಲಿಗಳ ಸಂಖ್ಯೆಯಲ್ಲಿ 70%ಕ್ಕಿಂತ ಹೆಚ್ಚು ಹುಲಿಗಳು ನಮ್ಮ ಭಾರತದಲ್ಲೇ ಇವೆ ಅನ್ನೋದು ನಮಗೆ ಹೆಮ್ಮೆಯ ಸಂಗತಿ. ಭಾರತದ ರಾಯಲ್ ಬೆಂಗಾಲ್ ಟೈಗರ್ ತನ್ನ ಗಾಂಭೀರ್ಯ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿ. 1973 ರಲ್ಲಿ ಭಾರತ ಸರ್ಕಾರ ಆರಂಭಿಸಿದ ಪ್ರಾಜೆಕ್ಟ್ ಟೈಗರ್ ಯೋಜನೆಯಿಂದಾಗಿ ಇಂದು ಭಾರತದಲ್ಲಿ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಕರ್ನಾಟಕದ ಬಂಡೀಪುರ ಮತ್ತು ನಾಗರಹೊಳೆ ಕಾಡುಗಳು ಹುಲಿಗಳ ಪ್ರಮುಖ ಆವಾಸ ಸ್ಥಾನಗಳಾಗಿವೆ. ಕಾಡಿನ ಸಮತೋಲನ ಕಾಪಾಡಲು ಹುಲಿಗಳ ಉಳಿವು ಅತ್ಯಗತ್ಯ. ಹುಲಿ ಬದುಕಿದರೆ ಕಾಡು ಉಳಿಯುತ್ತದೆ, ಕಾಡು ಉಳಿದರೆ ಮನುಕುಲ ಉಳಿಯುತ್ತದೆ. ಹುಲಿಗಳ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ರೋಚಕ ವನ್ಯಜೀವಿ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.